ಫಾರ್ ದ ಫಸ್ಟ್ ಟೈಮ್ ನಾನು ಎತ್ಕೊಂಡು ಬೆಳೆಸಿರೋ ಮಕ್ಕಳು ಇವತ್ತು ಮಿಲಿಯನ್ಸಲ್ಲಿದ್ದಾರೆ ಫಾಲೋವರ್ಸು. ಆ ಒಂದು ಟೈಮಲ್ಲಿ ನನಗೆ ಅರ್ಥ ಆಯಿತು, ಓ ಫ್ರೆಂಡ್ಶಿಪ್ ಅಂದರೆ ಇಷ್ಟೇನಾ ಅಂತ ಹೇಳ್ಬಿಟ್ಟು. ಅವ್ರು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರನೇ ಬರಬೇಕಂದ್ರೆ ಅವ್ರಿಗೆ ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ? ಇದೇ ನಾನು ಮಾಡಿದ ಕೆಲಸ ಅವಾಗ ಮಾಡಿದ್ದಿದ್ರೆ ಅವ್ನ ಪ್ರಾಣ ಉಳಿತಾ ಇತ್ತು. ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೆ ಆ ತಾಯಿ ಬರೋಲ್ಲ. ತುಂಬ ಇದೆ. ಫಸ್ಟ್ ಕ್ವಶನು, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು? ಸೊ ಬ್ರೋ, ನನ್ನ ಹೆಸರು ಬಂದುಬಿಟ್ಟು ಸೈಯದ್ ಮೊಯಿನ್ ಅಂತ ಹೇಳ್ಬಿಟ್ಟು, ನಮ್ಮದು ಸ್ವಂತ ಅವ್ರು ಬಂದುಬಿಟ್ಟು ನೆಂಗ್ಲಿ. ಸೊ ಈಗ ಒಂದು ರೀಸೆಂಟಾಗಿ 2 ಇಯರ್ಸಿಂದ ನಾನು ಮುಳ್ಬಾಗ್ಲಲ್ಲಿ ಶಿಫ್ಟ್ ಆಗಿದ್ದೀವಿ. ಮುಳ್ಬಾಗ್ಲಲ್ಲಿ ಒಂದು ಹೊಸ ಬಿಸ್ನೆಸ್ ಅನ್ನೋದು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬಿಫೋರ್ 6 ಮಂತ್ಸಿಂದ ನಾನು ಒಂದು ಮುಳ್ಬಾಗಲ್ ಸೆಲೆಬ್ರೇಷನ್ಸ್ ಅಂದ್ಬಿಟ್ಟು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಂಪ್ನಿಯನ್ನು ನಾನು ಮುಳ್ಬಾಗ್ಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬರ್ಡೇ, ಆ್ಯನಿವರ್ಸರಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ, ಈ ಥರ ಯಾವುದೇ ಒಂದು ಫಂಕ್ಷನ್ಸ್ ಇರಲಿ, ನಮ್ಮ ಒಂದು ಮುಳ್ಬಾಗಲ್ ಸೆಲೆಬ್ರೇಷನ್ಸ್ ಟೀಮ್ ಏನಿದೆ, ನಿಮ್ಮ ಮನೆಗೆ ಬಂದು ನಿಮಗೆ ಔಟ್ಡೋರ್ ಸರ್ವಿಸ್ ಬೇಕಂದ್ರೆ ಔಟ್ಡೋರು, ಇಲ್ಲ ಇಂಡೋರ್ ಬೇಕಂದರೆ ಇಂಡೋರ್, ನಮ್ಮ ಪಾರ್ಟಿ ಹಾಲ್ ಇದೆ ಮುಳ್ಬಾಗ್ಲಲ್ಲಿ, ಅಲ್ಲಿ ಎಲ್ಲ ನಮ್ಮ ಒಂದು ಟೀಮ್ ಏನಿದೆ ಎಲ್ಲ ನಿಮ್ಗೆ ಏನು ಬೇಕು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಒಂದು ರೀಸನಬಲ್ ಪ್ರೈಸಲ್ಲಿ ನಾವು ಅಫೋರ್ಡೆಬಲ್ ಪ್ರೈಸಲ್ಲಿ ನಾವೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಓಕೆ, ಈಗ ಇದು ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿದ್ರಿ, ಮತ್ತು ನಿಮ್ಮ ಕಂಟೆಂಟ್ ಬಗ್ಗೆ? ಕಂಟೆಂಟ್ ಬಗ್ಗೆ ಅಂದರೆ ನನಗೆ ಒಂದು ಆಸೆ ಏನಪ್ಪ ಅಂತ ಹೇಳಿದ್ರೆ, ನಮಗೂ ಒಂದು ಫಾಲೋವರ್ಸ್ ಬೇಕು, ನನಗೂ ಒಂದು ಏನು 10,000, 20,000, 30,000 ಫಾಲೋವರ್ಸ್ ಬೇಕನ್ನೋ ಒಂದು ತುಂಬ ಅಂದರೆ ತುಂಬ ಆಸೆ ಇತ್ತು. ಯಾವಾಗ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ನನಗೊಂದು ಆಸೆ ಏನಪ್ಪ ಅಂದರೆ, ತುಂಬ ಜನ ಅಂದರೆ ನಮ್ಮ ಕೆಳಗಡೆ ಇರೋ ನಮ್ಮ ಮಕ್ಕಳು, ನಾನು ಎತ್ಕೊಂಡು ಬೆಳೆಸಿರೋ ಮಕ್ಕಳು ಇವತ್ತು ಮಿಲಿಯನ್ಸಲ್ಲಿದ್ದಾರೆ ಫಾಲೋವರ್ಸು. ಬಟ್ ಇವತ್ತು ನನಗೂ ಒಂದು ಆಸೆ ಇರುತ್ತೆ, ನನಗೂ ಒಂದು 10,000, 20,000 ಫಾಲೋವರ್ಸ್ ಬೇಕಪ್ಪ ಅಂತ ಹೇಳ್ಬಿಟ್ಟು. ಆ ಒಂದು ಕಾರಣದಿಂದ ವೀಡಿಯೋ ಚಿಕ್ಕ ಒಂದು ವೀಡಿಯೋಸು, ಎಡಿಟಿಂಗ್ಸು, ವ್ಲಾಗ್ಸು ಈ ಥರ ಮಾಡ್ತಾ ದೇವ್ರ ದಯೆಯಿಂದ ಇವತ್ತು ಒಂದು 16,000 ಫಾಲೋವರ್ಸು ಆಗಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ಆಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸರಿ. ಈಗ ಈ ಕಂಟೆಂಟ್ ಕ್ರಿಯೇಷನ್ ಬಿಸ್ನೆಸ್ ಮಾಡ್ದಿರೋಕೆ ಮುಂಚೆ ನಿಮ್ಮದು ಕಾಲೇಜ್ ಲೈಫು, ನಿಮ್ಮ ಫ್ರೆಂಡ್ ಸರ್ಕಲು ಅದೆಲ್ಲ ಹೆಂಗಿತ್ತು? ಏನಿಲ್ಲ, ನಾನು SLC ಮಾಡಿದ್ದಿಲ್ಲ ನಮ್ಮ ಮುಳ್ಬಾಗ್ಲು AM ಸ್ಕೂಲಲ್ಲಿ SLC ನಾನು ಮುಗಿಸ್ಕೊಂಡೆ. ಅಲ್ಲಿ ನನ್ನ 88% ಬಂತು. ಆಮೇಲೆ ಡೈರೆಕ್ಟಾಗಿ ನಾನು ಡಿಪ್ಲೊಮಾನ ಮಾಡಿದೆ. ಇಲ್ಲೇ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ನನಗೆ ಫ್ರೀಯಾಗಿ ಸೀಟನ್ನು ಸಿಕ್ಕಿತ್ತು. ಸೊ ಡಿಪ್ಲೊಮಾ ಎಲ್ಲ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಒಂದು ನಂಗ್ಲಿಯಲ್ಲಿ ಸೈಬರನ್ನು ಓಪನ್ ಮಾಡಿದ್ದೆ. ಮುಂಚೆ SM ಇಂಟರ್ನೆಟ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ನಮ್ಮ ನಂಗ್ಲಿಯಲ್ಲೇ ನಂದೇ ಒಂದು ಸ್ಟಾರ್ಟಿಂಗ್ ಫಸ್ಟ್ ಸೈಬರ್. ಫಾರ್ ದ ಫಸ್ಟ್ ಟೈಮ್ ನಂಗ್ಲಿಯಲ್ಲಿ ಸೈಬರನ್ನು ಸ್ಟಾರ್ಟ್ ಮಾಡಿದರೆ ತುಂಬ ಜನ ಮಕ್ಕಳಿಗೆ ಕಂಪ್ಯೂಟರ್ನ ಕಲಿಸ್ಕೊಟ್ಟಿದ್ದೇನೆ. ನಂಗ್ಲಿಯಲ್ಲಿ ತುಂಬ ಜನಗೆ ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡ್ತಾ ಇದ್ದೆ, ಹೀಗೆ ಮಾಡ್ತಿದ್ದೆ. ಸ್ವಲ್ಪ ಪರ್ಸ್ನಲ್ ರೀಸನ್ಸ್, ಅದು ಏನಪ್ಪ ಅಂದರೆ ಆಕ್ಸಿಡೆಂಟ್ ಆಗೋಯ್ತು ನನಗೆ. ಸಡನ್ನಾಗಿ ಆಕ್ಸಿಡೆಂಟ್ ಆಯಿತು. ಆ ಒಂದು ಕಾರಣದಿಂದ ಒಂದು 6 ಮಂತ್ಸ್ ಬೆಡ್ ರೆಸ್ಟಲ್ಲಿ ಇರಬೇಕಾಗಿತ್ತು. ಸೊ ಆ ಒಂದು ಟೈಮಲ್ಲಿ ನನಗೆ ನಡ್ಸೋಕ್ಕಾಗಿಲ್ಲ. ಸೊ ಆ ಟೈಮಲ್ಲಿ ನನ್ನ ಬಿಟ್ಬಿಟ್ಟೆ. ಸೊ ಆ ಟೈಮಲ್ಲಿ ಬಿಟ್ಟಾಗ ನನಗೆ ಇನ್ಸ್ಟಾ ಫಾಲೋವರ್ಸೇ ಆಗಲಿ 10K ಇತ್ತು ಆ ಟೈಮಲ್ಲಿ. ಸೊ ಯಾವಾಗ ನಾನು ಈ ಒಂದು ಕ್ರಿಯೇಷನ್ಸು ಎಲ್ಲ ಮಾಡೋದು ಬಿಟ್ನೋ ಆವಾಗ ನಾನು ಇನ್ಸ್ಟಾ ಆಟೋಮೆಟಿಕ್ಕಾಗಿ ಫಾಲೋವರ್ಸ್ ಕೂಡ ಕಮ್ಮಿ ಆಗಿಬಿಟ್ರು. ಇವ್ನ ವೀಡಿಯೋಸ್ ಏನು ಬರ್ತಾ ಇಲ್ಲ ಬಿಡಪ್ಪ, ಇವ್ನು ಫಾಲೋ ಮಾಡೋದೇನು ಅನ್ಫಾಲೋ ಮಾಡಿಬಿಟ್ರು. 8,000 ಬಂದುಬಿಡ್ತು. ಮತ್ತೆ ಒಂದು 6 ಮಂತ್ಸ್ ಬೆಡ್ ರೆಸ್ಟ್ ಆದ ನಂತರ ನಾನು ಫ್ರೀಯಾಗಿ ಹೋಗಿ ಪ್ರಮೋಷನ್ಸ್ ಮಾಡೋದು. ಎಕ್ಸಾಂಪಲ್ ಯಾರೊಬ್ಬರು ಫೋನ್ ಮಾಡ್ತಾರೆ, ನಮ್ಮ ತಾತ, ನಮ್ಮ ತಂದೆ ತಾಯಿ ಮಿಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂಥವ್ರು ವೀಡಿಯೋಸ್ ಮಾಡೋದು. ಆ ಥರ ಮಾಡಿ ದೇವ್ರ ದಯೆಯಿಂದ ಇವತ್ತು 16,000 ಫಾಲೋವರ್ಸು ರೀಚ್ ಆಗಿದ್ದೀನಿ ಇವತ್ತು. ಸೊ ಈ ಫ್ರೆಂಡ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಬ್ರೋ, ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನನಗೂ ನಂಗ್ಲಿಯಲ್ಲಿ ಎಷ್ಟು ಜನ ಎಲ್ಲ ಫ್ರೆಂಡ್ಸೇ, ತುಂಬ ಅಂದರೆ ತುಂಬ ಬ್ಯಾಚು ದೊಡ್ಡದು ನಮ್ಮದೇ ಇದ್ದಿದ್ದು ಫ್ರೆಂಡ್ ಸರ್ಕಲ್. ಬಟ್ ಒಬ್ಬರು ಅವ್ರವ್ರ ಬಿಸ್ನೆಸ್ಸಸ್ಸು, ಅವ್ರವ್ರ ಕೆಲಸಗಳಿಂದ ಎಲ್ಲ ದೂರ ಆಗಿಬಿಟ್ರು. ಬಟ್ ಸ್ವಲ್ಪ ಜನ ಹತ್ರದಿಂದ ಇದ್ದರು, ಒಂದು ಅಣ್ಣ ತಮ್ಮ ಅಂತಲೇ ಹೇಳ್ಬೋದು, ಆ ಥರ ಇದ್ದರು. ಬಟ್ ಅವರು ಏನು ಮಾಡಿದ್ರು, ಅವರೊಂದು ಅವಸರಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂಡ್ರು. ಅವ್ರಿಗೆ ಅವಸರ ಇಲ್ದೇ ಇರೋವಾಗ ನಮ್ಮ ಒಂದು ಟಿಶ್ಯೂ ಪೇಪರ್ ಬಿಸಾಕ್ಬಿಟ್ರು. ಆ ಒಂದು ಟೈಮಲ್ಲಿ ನನಗೆ ಅರ್ಥ ಆಯಿತು, ಓ ಫ್ರೆಂಡ್ಶಿಪ್ ಅಂದರೆ ಇಷ್ಟೇನಾ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ ಸರ್ಕಲ್ಲು ಇರಬೇಕು, ಎಷ್ಟಂದರೆ ಒಂದು ಲಿಮಿಟ್ಟು. ಬಟ್ ಆ ಲಿಮಿಟ್ ಕ್ರಾಸ್ ಮಾಡಿ ನಾವು ತಂದೆ ತಾಯಿ ಮಾತು ಕೇಳ್ದಿರಾ ಫ್ರೆಂಡ್ಸು ಅಂತ ಹೋದಾಗ ಯಾವತ್ತೋ ಒಂದಿನ ಆ ಒಂದು ಫ್ರೆಂಡಿಂದ ನಿನಗೆ ಸಾವು ಅನ್ನೋದು ಇಲ್ಲಾಂದರೆ ಏನೋ ಒಂದು ಬರೋದು ಡೆಫಿನೆಟ್ ಆಗಿರುತ್ತೆ. ಸೊ ಫೈನಲ್ ಆಗಿ ಫ್ರೆಂಡ್ಸ್ನ ಹೌದು ಬ್ರೋ, ಅವಾಯ್ಡ್ ಮಾಡಬೇಕು ಬ್ರೋ. ಯಾಕಂದರೆ ಚೆನ್ನಾಗಿದ್ರೆ ನಾವು ಎಲ್ಲಿಗೂ ಪ್ರಾಣನೂ ಕೊಡ್ತಾನೆ. ಇಲ್ಲ ಫ್ರೆಂಡ್ ಬಗ್ಗೆ ನಮಗೇನಾದರೂ ಒಂದು ಡೇಂಜರಸ್ ಇದೆ ಅಂದರೆ ದಯವಿಟ್ಟು ಅವ್ನಿಗೆ ಅಲ್ಲೇ ಸ್ಟಾಪ್ ಮಾಡ್ಬೇಕು ನಾವು. ನೀವು ಬಿಸ್ನೆಸ್ ಮಾಡ್ತೀರಲ್ಲ, ಹೌದು. ಸೊ ಈ ಬಿಸ್ನೆಸ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಯಾರು? ರೀಸನ್ ಯಾಕೆ ನೀವು ಬಿಸ್ನೆಸ್ ಮಾಡ್ತಿರೋದು? ಇದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿ ಬ್ರೋ. ನನ್ನ ಒಂದು ಬಿಸ್ನೆಸ್ ಏನಿದೆ, ಬರ್ಡೇ ಪಾರ್ಟಿ ಹಾಲು. ಇವಾಗ ಯೂತ್ ಏನಾಗಿದ್ದಾರೆ, ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂದ್ರೆ ಒಂದು 1/2 kg ಕೇಕ್ ತೊಗೊತಾರೆ $200 ಕೊಟ್ಟು. ಅದನ್ನು ತೊಗೊಂಡೋಗಿ ಬೈಪಾಸಲ್ಲಿ ಕಟಿಂಗ್ ಮಾಡ್ತಾರೆ. ಬೈಪಾಸು ಅಂದರೆ ಇಲ್ಲೆಲ್ಲ ನೋಡ್ತಾನೆ ಇದ್ರೆ ಕೆಲಸಗಳು ನಡೀತಾ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರೀಸೆಂಟಾಗಿ ಒಂದು 2 ಇಯರ್ಸ್ ಬಿಫೋರು ನಮ್ಮ ಒಂದು ಸ್ನೇಹಿತರು ಅವರು ಮತ್ತು ಅವರ ಫ್ರೆಂಡ್ಸ್ ಜೊತೆ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಬೈಪಾಸ್ಗೆ ಹೋಗ್ತಾರೆ, KGF ರೋಡ್ಗೆ. ಅಲ್ಲಿ ಒಂದು ಕೇಕ್ ಕಟಿಂಗನ್ನು ಮಾಡಿಬಿಟ್ಟು ರಿಟರ್ನ್ ಬರುವಾಗ ಏನಾಗುತ್ತೆ, ಗಾಡಿ ಸ್ಕಿಡ್ ಆಗಿ ಬೀಳತ್ತೆ ಕೆಳಗಡೆ. ಬಿದ್ದಾಗ ಸಡನ್ನಾಗಿ ಲಾರಿ ಬಂದು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಅವ್ರು ಹಿಂದೆ ಕೂತ್ಕೊಂಡಿರೋ ಇಂಜೋರ್ಡ್ ಆಗ್ತಾರೆ, ಫುಲ್ಲಿ ಇಂಜೋರ್ಡ್.
ಸೊ ಆವತ್ತು ನನಗೆ ಒಂದು ಮನಸ್ಸಲ್ಲಿ ಬಂತು, ಏನಪ್ಪ ಅಂತ ಹೇಳಿದ್ರೆ ಇದೇ ನಮ್ಮ ಮುಳ್ಬಾಗ್ಲಲ್ಲಿ ಒಂದು ಬರ್ಡೇ ಪಾರ್ಟಿ ಹಾಲಿದ್ರೆ ಅವತ್ತು ನಮ್ಮ ಒಂದು ಸ್ನೇಹಿತ ಸಾಯ್ತಾ ಇದ್ನಾ, ಇದೇ ನಾನು ಮಾಡಿದ ಕೆಲಸ ಅವಾಗ ಮಾಡಿದ್ದಿದ್ರೆ ಅವ್ನ ಪ್ರಾಣ ಉಳಿತಾ ಇತ್ತು ಇವತ್ತು. ಸೊ ಅದನ್ನೆಲ್ಲ ನಾನು ಮುಂದಕ್ಕೆ ಇಟ್ಕೊಂಡು ಮೊನ್ನೆ ರೀಸೆಂಟಾಗೂ ಒಂದು ಘಟನೆ ನಡೀತು. ಫ್ರೆಂಡ್ಸು ಎಲ್ಲ ಬೈಪಾಸಲ್ಲಿ ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡಿಬಿಟ್ಟು ಬರುವಾಗ ಎಲ್ಲೋ ಅಲ್ಲಿ ಬಿದ್ದೋಗ್ಬಿಟ್ಟು ಕೈಯೋ ಕಾಲೋ ಮುರಿದೋಗ್ಬಿಟ್ಟಿದೆ ಅಂದ್ಬಿಡಿ. ಇಂಥದ್ದೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನು ಓಪನ್ ಮಾಡೋಕ್ಕೆ ಮುಖ್ಯ ಕಾರಣನೇ ಇದು. ಹೌದಾ? ಹೌದು ಅಣ್ಣ, ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ, ಓಕೆ, ಬಟ್ ಈ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಸೊ ಇದು ಹೆಂಗೆ ಬಂತು ನಿಮ್ ನಾಲೆಜ್? ಬ್ರೋ, ಇದರ ಒಂದು ಕೋರ್ಸ್ ಇದೆ, 1 year ಕೋರ್ಸ್ ನಡೆಯುತ್ತೆ. ಆ ಒಂದು ಕೋರ್ಸ್ ನಾನು 6 months ಕೋರ್ಸ್ ಅನ್ನ ಮಾಡಿದ್ದೆ. ನಾನು 6 months ಕೋರ್ಸ್ ಬ್ಯಾಂಗ್ಳೂರಲ್ಲಿ, ಅದು ಪೇಡ್, ಅದು ಅಮೌಂಟ್ ಕಟ್ಟು ತಿಂಗಳಿಗೆ 15,000 ರೂಪಾಯಿ ಕಟ್ಬಿಟ್ಟು 6 months ಕೋರ್ಸನ್ನು ಮಾಡಿಕೊಂಡು ಆಮೇಲೆ ತದನಂತರ ನಾನು ಬಂದು ಇದು ಮುಳ್ಬಾಗ್ಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಮುಳ್ಬಾಗ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ಬರ್ಡೇ ಪಾರ್ಟಿ ಹಾಲ್ ಮುಳ್ಬಾಗಲ್ ಸೆಲೆಬ್ರೇಷನ್ ಒಂದೇ ಇರೋದು ಮುಳ್ಬಾಗ್ಲಲ್ಲಿ, ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ. ಯಾರೇ ಬರಲಿ ಒಂದು ರೀಸನಬಲ್ ಪ್ರೈಸಲ್ಲಿ ನಾನು ಮಾಡ್ಕೊ. ಯಾಕಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಒಂದು ಬಿಸ್ನೆಸ್ ಬಗ್ಗೆ ನನಗೆ ನಾಲೆಜ್ ಇರಬೇಕು. ಅವಾಗೇ ಆ ಒಂದು ಬಿಸ್ನೆಸ್ಸು ಸಕ್ಸಸ್ಫುಲ್ಲಾಗಿ ರನ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಅದು ಸಕ್ಸಸ್ಫುಲ್ಲಾಗಿ ರನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೌದು. ಸೊ ನೀವು ಅಲ್ಲಿ ದುಡ್ಡು ಪೇ ಮಾಡಿಬಿಟ್ಟು ನೀವು ಇದನ್ನ ಕಲ್ತ್ಕೊಂಡ್ರಿ ನಾಲೆಜ್. ಹೌದು, ಈ ಬಿಸ್ನೆಸ್ ಬಗ್ಗೆ. ಹೌದು. ಓಕೆ, ದೆನ್ ಸಪೋಸ್ ಈ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಯಾರಾದ್ರೂ ಹುಡುಗಿ ಈ ತರ ಬಿಸ್ನೆಸ್ ಕಲ್ತ್ಕೋಬೇಕು, ಇದ್ರ ಬಗ್ಗೆ ನಾಲೆಜ್ ಬೇಕು ಅಂದ್ರೆ ಅವ್ರು ನಿಮ್ಮ ಹತ್ರ ಬಂದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಡೆಫಿನೆಟ್ ಆಗಿ ಬ್ರೋ. ಇದೇ ಬಿಸ್ನೆಸ್ ನೀವು ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಕಲ್ತ್ಕೋಬೇಕಂದ್ರೆ ಮಿನಿಮಮ್ ಅಂದ್ರೆ ಕೂಡ 15,000ದಿಂದ 25,000 ಮಂತ್ಲಿ ಪೇ ಮಾಡಬೇಕು ಔಟ್ಸೈಡ್ ಹೋದ್ರೆ ನೀವು ಕೋರ್ಸು. ಬಟ್ ನಮ್ಮ ಹತ್ರ ಬಂದರೆ ನಾವು ಬೇಕಾದರೆ ಅವ್ರಿಗೆ ಏನಾದರೂ ಪೇಮೆಂಟ್ ಕೊಟ್ಟು ಕೂಡ ನಾವು ಫ್ರೀಯಾಗಿ ನಾವು ಕಲಿಸ್ಕೊಡ್ತೀವಿ. ಯಾಕಂತ ಹೇಳಿದ್ರೆ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಇವಾಗ ದುಡ್ಡಿರೋರು ಏನು ಮಾಡ್ತಾನೆ, ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡಿರ್ತಾನೆ. ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಯಾರು ಬಂದಿರ್ತಾರೋ ಅವ್ರಿಗೆ ಕಷ್ಟ ಏನಂದು ಗೊತ್ತಾಗಿರುತ್ತೆ. ಅವ್ರಿಗೊಂದು ಕುತೂಹಲ ಇರುತ್ತೆ, ನಾನು ಒಂದು ಬಿಸ್ನೆಸ್ ಓಪನ್ ಮಾಡಬೇಕು, ಬಿಸ್ನೆಸ್ ರನ್ ಮಾಡಬೇಕು ಅಂತ. ಅಂಥವ್ರಿಗೆ ನಮ್ಮ ಅರ್ಥ ಆಪರ್ಚುನಿಟಿ ಕೂಡ ಇದೆ. ಬಂದು ಬೇಕಾದರೆ ನಮ್ಮ ಒಂದು ಬಿಸ್ನೆಸ್ಸನ್ನು ಕಲ್ತ್ಕೋಬೋದು. ಕಲ್ತ್ಕೊಂಡು ಬೇಕಾದರೆ ನಮಗಿಂತ ಇನ್ನೂ ಒಂದು ಮಟ್ಟಕ್ಕೆ ಮೇಲಕ್ಕೆ ಬೆಳೀಲಿ, ನಮಗೇನೂ ಇದಿಲ್ಲ. ಯಾಕಂದರೆ ನಾವು ಒಬ್ರು ಬೆಳೀತಾ ಇದ್ದಾರೆ ಅಂದರೆ ನಾವು ಬೆಳ್ಸೋಕ್ಕೂ ರೆಡಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಅವ್ರಿಗೆ ನೀವು ಫ್ರೀ ಆಗಿ ಎಜುಕೇಶನ್ ಕೊಡ್ತೀವಿ ಬ್ರೋ, ಡೆಫಿನೆಟ್ ಆಗಿ. ಸೊ ನಿಮ್ಮ ಬಿಸ್ನೆಸ್ ನ ಬೇರೆ ಯಾವ್ದಾದ್ರು ಒಂದು ದೊಡ್ಡ ಸೆಲೆಬ್ರಿಟಿ ಇಲ್ಲಾಂದ್ರೆ 5K 10K ಇರೋ ಫಾಲೋವರ್ ಬಂದು ನಿಮ್ದು ಪ್ರಮೋಟ್ ಮಾಡ್ತಾ ಇದ್ರೆ ಅವ್ರು ಚಾರ್ಜ್ ಮಾಡ್ತಾರೆ ಕಂಪಲ್ಸರಿ. ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬ್ರೋ, ಒಂದು ಮಾತು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಂಟೆಂಟ್ ಕ್ರಿಯೇಟರ್ಸು ಪ್ರಮೋಷನ್ಸ್ ಯಾರೆಲ್ಲ ಒಂದು ಮಾಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸರ್ಸ್ಗೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನೀವು ಅದಕ್ಕೆ ನಂಬ್ಕೊಂಡಿರ್ತೀರ. ಬಟ್ ತಗೊಳ್ಳಿ, ಎಕ್ಸಾಂಪಲ್ ಯಾವುದೋ ಒಂದು ಪ್ರಮೋಷನ್ ಮಾಡಿದ್ರಾ, ಆ ಒಂದು ಬಿಸ್ನೆಸ್ ದೊಡ್ಡದಾಗಿದೆಯಾ, ತಗೊಳ್ಳಿ, ಅವನ ಹತ್ರ ಬೇಡ ಅಂತ ಹೇಳಿದ್ರೆ. ಇವಾಗ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಅವ್ರ ಹತ್ರ ಒಂದು ರೀಸನಬಲ್ ಪ್ರೈಸ್, ಅಫೋರ್ಡೆಬಲ್ ಪ್ರೈಸಲ್ಲಿ ನೀವು ಮಾಡಿಕೊಡಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ಇವತ್ತವರೆಗೂ ನಾನು ಇಷ್ಟೊಂದು ಪ್ರಮೋಷನ್ಸನ್ನು ಮಾಡಿದ್ದೀನಿ, ಬಟ್ ಎಲ್ಲೂ ಒಂದು ಕಡೆ ₹1 ತೊಗೊಂಡೆ. ಯಾವ ಥರ ಪ್ರೂಫ್ ಇದೆ ತಗೊಂಡು. ಯಾಕಂತ ಹೇಳಿದ್ರೆ ತುಂಬ ಜನ ಹೇಳ್ತಾರೆ ಮಾಡಿ ಬ್ರೋ, ದುಡ್ಡು ಬರುತ್ತೆ, ಅದು ಬರುತ್ತೆ ಅಂತ. ಬಟ್ ನನಗೆ ದುಡ್ಡು ಬೇಡ, ನನಗೆ ಇನ್ಸ್ಟಾದಲ್ಲಿ ಅಷ್ಟೊಂದು ಫಾಲೋವರ್ಸ್ ಬರಬೇಕಂದ್ರೆ ಸುಮ್ಮನೆ ಇಲ್ಲ. ಇವತ್ತು ದುಡ್ಡು ಕೊಟ್ಟರು ಫಾಲೋವರ್ಸ್ ಇದ್ದಾರೆ, ಬಟ್ ಅಂಥ ಫಾಲೋವರ್ಸ್ ನನ್ನ ಹತ್ರ ಒಂದೂ ಇಲ್ಲ. ಯಾಕಂದರೆ ನಾನು ಸ್ವಂತ ಒಂದು ಮೈಂಡಿಂದ, ಸ್ವಂತ ಒಂದು ಬಿಸ್ನೆಸ್ಸಿಂದ ನಾನು ಸಂಪಾದನೆ ಮಾಡಿ ಆ ಒಂದು ಫಾಲೋವರ್ಸು. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ದುಡ್ಡು ಹಿಂದ್ಗಡೆ ಹೋದರೆ ನೀವು ಸರ್ವನಾಶ ಆಗ್ತೀರಾ. ಸೊ ದುಡ್ಡು ಇಲ್ದಿರ ನೀವು ಹೋಗ್ಬಿಟ್ಟು ಮಾಡಿ, ಹಂಗೂ ತೊಗೋಬೇಕಾ, ಒಂದು ರೀಸನಬಲ್ ಪ್ರೈಸಲ್ಲಿ ತೊಗೊಳ್ಳಿ. ಒಂದು ವೀಡಿಯೋಸ್ ಏನಿದೆಯೋ ಕಂಟೆಂಟ್ ಕ್ರಿಯೇಟರ್ ಏನೋ ಮಾಡಿಕೊಡಿ ಅವ್ರಿಗೆ, ಅಷ್ಟೇ. ಸೊ ಇನ್ಫ್ಲೂಯೆನ್ಸರ್ಗೆ ಈ ಥರ ಹೇಳ್ತೀನಿ. ಹೌದು ಬ್ರೋ. ರೀಸೆಂಟಾಗಿ ಒಂದು ನಂದೇ ಅಂಗಡಿ ಓಪನ್ ಆದಾಗ ನಾನು 2-3 ಇನ್ಫ್ಲೂಯೆನ್ಸರ್ಸ್ಗೆ ಮೆಸೇಜ್ ಮಾಡಿದ್ದೆ. ಬ್ರೋ, ಹಿಂಗೆ ನಾನು ಒಂದು ಇನ್ಫ್ಲೂಯೆನ್ಸರು, ಹಿಂಗೆ ಅಂಗಡಿ ಓಪನ್ ಮಾಡಿದ್ದೀನಿ, ಬಂದೊಂದು ಪ್ರಮೋಷನ್ ಮಾಡಿಕೊಡಿ ಬ್ರೋ ಅಂದರೆ ಇನ್ಫ್ಲೂಯೆನ್ಸರ್ ಹತ್ರನೇ 3,000 ಕೊಡಿ, 4,000 ಕೊಡಿ ಡಿಮ್ಯಾಂಡ್ ಮಾಡ್ತಾರೆ. ಅವರು ನನ್ನ ಹತ್ರನೇ ಇಷ್ಟು ಕೇಳಿದಾಗ ಇನ್ನು ನಾರ್ಮಲ್ ಕಸ್ಟಮರ್ಸ್ ಹತ್ರ ಇಷ್ಟು ಕೇಳಬಾರ್ದು, ಆಲೋಚನೆ ಮಾಡಿ. ಸೊ ಅಂಥ ಟೈಮಲ್ಲಿ ನಾನು ಸರಿ ಬ್ರೋ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಇವಾಗ ದೇವ್ರದಿಂದ ಇವತ್ತವರೆಗೂ ನಂದು ಯಾರು ಒಬ್ಬರು ಪ್ರಮೋಷನ್ ಕೂಡ ಮಾಡಿಲ್ಲ. ನನ್ನ ವೀಡಿಯೋಸ್ ನಾನೇ ಹಾಕ್ಕೊತೀನಿ. ಸೊ ಡೈಲಿ 1 or 2 ಆರ್ಡರ್ಸ್ ಬರ್ತಾಯಿದೆ, ಈವೆಂಟ್ಸ್ ಬರ್ತಾಯಿದೆ. ಸೊ ನಡೆಸ್ತಾ ಇದ್ದೀನಿ. ಥ್ಯಾಂಕ್ಫುಲ್ ಟು ಆಲ್, ಅಷ್ಟೇ. ಓಕೆ ಅಣ್ಣ, ಈಗ ನೆಕ್ಸ್ಟ್ ನಿಮ್ಮ ಹತ್ರ ಕಸ್ಟಮರ್ ಬರ್ತಾರಲ್ಲ, ಹೌದು. ಸೊ ಬಂದು ಅವ್ರು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬರ್ಬೇಕಂದ್ರೆ, ಇವಾಗ ಬಂದು ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ, ಬರ್ಡೇ ಆರ್ ಎನಿ ಸೆಲೆಬ್ರೇಷನ್ ಮಾಡ್ಕೊಂಡಿರ್ತಾರೆ, ಅವ್ರು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರನೇ ಬರ್ಬೇಕಂದ್ರೆ ಅವ್ರಿಗೆ ನೀವು ಹೆಂಗ್ ಟ್ರೀಟ್ ಮಾಡ್ತೀರಾ? ಬ್ರೋ, ಫಸ್ಟ್ ಆಫ್ ಆಲ್ ಕಸ್ಟಮರ್ ಈಸ್ ಗಾಡ್ ಅಂತ ಹೇಳ್ತೀವಿ ನಾವು. ಕಸ್ಟಮರ್ ಯಾರೇ ಆಗಿರಲಿ, ಅವನು ನಮ್ಗಿಂತ ಚಿಕ್ಕವನಿರಲಿ ದೊಡ್ಡವನಿರಲಿ ಯಾರೇ ಆಗಲಿ, ಫಸ್ಟು ಕಸ್ಟಮರ್ಗೆ ಮರ್ಯಾದೆ ಕೊಡ್ಬೇಕು ನಾವು. ಮರ್ಯಾದೆ ಕೊಟ್ಟು ಒಳ್ಳೆ ರೀತಿ ಟ್ರೀಟ್ ಮಾಡಿದರೆ ಅವನು ಏನಾದರೂ ತೊಗೊಂಡಿರ ಇರಲಿ, ಬಟ್ ಅವನಿಗೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅವನ ಹತ್ರ. ಸ್ವಲ್ಪ ಜನ ನಾವು ತುಂಬ ಒಂದು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀವಿ ವೀಡಿಯೋಸಲ್ಲಿ, ಒಂದು ಶ್ರೀಮಂತ ಬಂದರೆ ಅವ್ರಿಗೆ ಕೂರ್ಸೋದು, ಜ್ಯೂಸು, ಟೀ, ಕಾಫಿ ಎಲ್ಲ ಕೊಡ್ತಾರೆ. ಒಬ್ಬ ಬಡವ ಬಂದರೆ ಅವ್ನಿಗೆ ಏನು ಮಾಡ್ತಾರೆ, ಯಾರು ಹಿಡಿಸ್ಕೊಳ್ಳೋದೇ ಇಲ್ಲ.
ಆ ಬಡವನ ಹತ್ರ ಇರೋ ದುಡ್ಡು ಆ ಶ್ರೀಮಂತ ಹತ್ರ ಇರಲ್ಲ. ಸೊ ಆ ಒಂದು ಕಾರಣದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಡೋಂಟ್ ಜಡ್ಜ್ ಬೈ ಎ ಬುಕ್ ಅಂತ ಹೇಳ್ತಾರೆ. ಏನಂದರೆ ಒಂದು ಬುಕ್ಕನ್ನ ನೀನು ಆ ಒಂದು ಬುಕ್ಕನ್ನು ನೋಡಿಬಿಟ್ಟು ಅವ್ನು ಜಡ್ಜ್ ಮಾಡಬೇಡ ಅಂತ ಹೇಳ್ತಾರೆ. ಆ ಥರ ಅವ್ನು ಹಾಕಿರೋ ಬಟ್ಟೆ, ಅವನಿರೋ ಅವತಾರ, ಅದನ್ನು ನೋಡ್ಬಿಟ್ಟು ಯಾವತ್ತೂ ನಾವು ಜಡ್ಜ್ ಮಾಡಬಾರ್ದು. ಅದರ ಹಿಂದ್ಗಡೆ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಯಾರೇ ಕಸ್ಟಮರ್ ಯಾವುದೇ ಅಂಗಡಿಗೆ ಬರಲಿ, ಸೊ ಅವನಿಗೆ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಕೊಡಿ, ಕೂರಿಸಿ ಮಾತಾಡಿ. ಒಂದು ಒಳ್ಳೆ ನೀವು ಮಾತಾಡೋ ಒಂದು 4 ಮಾತಿಂದ ನಿಮ್ಮ ಲೈಫ್ ಎಲ್ಲೋ ಹೋಗ್ಬಿಡುತ್ತೆ. ಆ ಥರ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಕಸ್ಟಮರೇ ಗಾಡ್. ಹೌದು ಹೌದು. ಸೊ ನೆಕ್ಸ್ಟ್ ಏನು ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಇಷ್ಟೆಲ್ಲ ರನ್ ಮಾಡ್ತಿದ್ರ. ಸೊ ನಿಮ್ ಲೈಫ್ ಅಲ್ಲಿ ಒಂದು ಸ್ಟ್ರಗಲ್ ಮೂಮೆಂಟ್ ಇರುತ್ತಲ್ಲ, ಸೊ ಆ ಮೂಮೆಂಟ್ ನ ನೀವು ಮತ್ತೆ ಮತ್ತೆ ಮರೆಯಕ್ಕಾಗಲ್ಲ. ಆ ಮೂಮೆಂಟ್ ಯಾವುದು, ಅದು ಹೆಂಗೆ ಬ್ರೋ? ಆ ಮೂಮೆಂಟ್ ಏನಂದ್ರೆ, ಫ್ರೆಂಡ್ಸ್ ಏನಿದ್ರು, ನನ್ನ ಒಂದು ಫ್ರೆಂಡ್ಸು ಎಲ್ಲ ನಾವು ಚೆನ್ನಾಗಿ ಕ್ಲೋಸ್ ಆಗಿದ್ವಿ. ಒಂದು ಯಾವುದೋ ಒಂದು ಸಿಚುವೇಶನ್ ಬಂದಾಗ ಅದು ಯಾರ ಮೇಲೇನೂ ಹೋಗ್ಬೇಕಾಗಿತ್ತು. ಎಕ್ಸಾಂಪಲ್, ಯಾರೋ ಒಂದು ತಪ್ಪು ಮಾಡಿರ್ತಾನೆ, ಅವ್ನು ಆ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಶಿಕ್ಷೆನ ಅನುಭವಿಸ್ಬೇಕು. ಆ ಒಂದು ಜಾಗದಲ್ಲಿ ನಾನು ಹೋಗ್ಬಿಟ್ಟು ಮಧ್ಯದಲ್ಲಿ ನೀನು ಬೇಡ ನಾನು ಹೋಗ್ತೀನಿ ಬಾರೋ ಅಂತ ಹೇಳ್ಬಿಟ್ಟು ನಾನು ಹೋಗಿ ತಗ್ಲಾಕೊಂಡು ಕೇಸು ಕೋರ್ಟ್ ಅಂತ ತಿರುಗಾಡಿ ತುಂಬ ಇದೆ. ಆ ಥರ ಫ್ರೆಂಡ್ಸ್ ಅಂದಾಗ ನಾವು ತುಂಬ ಅಂದರೆ ತುಂಬ ಸ್ಟ್ರಗಲ್ ಅವ್ರಿಗೋಸ್ಕರ ನಾವು ಮಾಡಿದ್ದೀವಿ. ಬಟ್ ಅವ್ರು ನಮಗೋಸ್ಕರ ಜಸ್ಟ್ ಒಂದು ನೈಟಲ್ಲಿ ಏನಾದರೂ ಎಮರ್ಜೆನ್ಸಿ ಕಾಲ್ ಮಾಡಿದ್ರೆ ಕಾಲ್ ಎತ್ತಲ್ಲ. ಸೊ ಅಂಥ ಒಂದು ಮೂಮೆಂಟ್ಸ್ ಕೂಡ ನಮ್ಮ ಲೈಫಲ್ಲಿ ತುಂಬ ನಡೆದಿದೆ ಬ್ರೋ, 1-2 ಅಲ್ಲ. ಈಗ ಪ್ರತಿಯೊಬ್ಬರ ಲೈಫಲ್ಲಿ ಮನಿ ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಸೊ ಇದ್ರ ಬಗ್ಗೆ ಹುಡುಗರಿಗೆ ಏನು ಹೇಳ್ತೀರಾ? ಬ್ರೋ, ಮನಿನೇ ಎಲ್ಲ, ಮನಿ ಈಸ್ ಎವ್ರಿಥಿಂಗ್ ಅಂದ್ಕೊಳ್ಳೋದು ಅದು ಮೂರ್ಖತನ, ಅದು ಸತ್ಯ ಅಲ್ಲ. ಯಾಕಂತ ಹೇಳಿದ್ರೆ, ತಂದೆ ತಾಯಿ ನಮಗೆ ಹುಟ್ಟಿಸಿರೋದು ದುಡ್ಡಲ್ಲ. ನಮ್ಮ ತಾಯಿ ನಮ್ಮ ತಂದೆ ಬೆಳೆಸಿರೋದು ದುಡ್ಡಲ್ಲ. ಅವರು ಕಷ್ಟ ಏನಿದೆ, ಅವ್ರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರ್ತಾರೆ. ತುಂಬ ಜನ ಮೈಂಡಲ್ಲಿ ಇರುತ್ತೆ ದುಡ್ಡು 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 ಅಂದರೆ. ಈಗ ಎಕ್ಸಾಂಪಲ್, ಯಾರೋ ಒಬ್ರು ತಾಯಿ ಸತ್ತೋಗ್ತಾರೆ, ಅವನ ಹತ್ರ ಕೋಟ್ಯಾಂತರ ರೂಪಾಯಿ ಇರುತ್ತೆ, ಆ ತಾಯಿನ ಆಗಲ್ಲ ಅವನು. ಆ ತಾಯಿ ಮತ್ತೆ ಬರಬೇಕಂದ್ರೆ ಆ ಬರಲ್ಲ. ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ಆ ತಾಯಿ ಬರಲ್ಲ. ಸೊ ದಯವಿಟ್ಟು ಒಂದು ರಿಕ್ವೆಸ್ಟು ಯೂತಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ತಂದೆ ತಾಯಿ ಇರೋವರೆಗೂ ಅವ್ರಿಗೆ ಯಾವ ಥರ ನೀವು ಟ್ರೀಟ್ ಮಾಡಬೇಕು ಅವರ ಸೇವೆಯನ್ನು ಮಾಡ್ಕೊಳ್ಳಿ. ಇವತ್ತು ಹೋಗ್ಬಿಟ್ಟು ತಂದೆ ಯಾರಿಗಿಲ್ಲ ತಾಯಿ ಯಾರಿಗಿಲ್ಲ ಅವ್ರಿಗೆ ಆ ಕಷ್ಟವನ್ನು ಕೇಳಿ. ಇರೋರಿಗೆ ಆ ಒಂದು ಗೊತ್ತಾಗಲ್ಲ, ಆ ಒಂದು ವ್ಯಾಲ್ಯೂ ಗೊತ್ತಾಗಲ್ಲ. ಅದಕ್ಕೆ ಸೊ ದಯವಿಟ್ಟು ತಂದೆ ತಾಯಿ ಇರೋವರೆಗೂ ಅವರ ಒಂದು ಸೇವೆ ಮಾಡಿ. ಯಾಕಂದರೆ ಲೈಫಲ್ಲಿ ಇರೋದೇ ತಂದೆ ತಾಯಿ, ಮೇನ್ ಪಾಯಿಂಟ್ ತಂದೆ ತಾಯಿ. ಅವ್ರು ರೆಸ್ಪೆಕ್ಟ್ ಕೊಡಬೇಕು, ಅವ್ರು ಮರ್ಯಾದೆ ಮಾಡಬೇಕು, ಎಲ್ಲ ಮಾಡಬೇಕು. ಅವರೇ ಇಲ್ಲ ಅಂದಮೇಲೆ ಪ್ರಪಂಚನೇ ಇಲ್ಲ ಬ್ರೋ. ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ಒಬ್ಬರನ್ನ ನಂಬಿರೋದು. ಅಂದರೆ ನಂಬಿಕೆ ದ್ರೋಹ ಅನ್ನೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಒಂದು ದೊಡ್ಡ ತಪ್ಪು. ಮತ್ತೆ ಈಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋರಿಗೆ ಅವ್ರಿಗೆ ಗ್ರೋತ್ ಸಿಗೋದು, ಅದರ ರೀಚ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಹೌದು. ಸೊ ಅವರಿಗೆ ನೀವು ಹೇಳಕ್ ಇಷ್ಟಪಡ್ತೀರಾ? ಬ್ರೋ, ಸಡನ್ ಆಗಿ ಬಂದು ನನಗೆ 10,000 20,000 ಲಕ್ಷ ಫಾಲೋವರ್ಸ್ ಬೇಕಂದ್ರೆ ಆಗಲ್ಲ. ಸಿಗುತ್ತೆ, ಬಟ್ ಅದಕ್ಕೂ ಬೇರೆ ಥರ ಹೋಗಬೇಕು, ಇಲ್ಲೀಗಲಾಗಿ ಹೋಗಬೇಕು. ನಾವು ಲೀಗಲಾಗಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಏನಿದೆ, ಸ್ಮಾಲ್ ಆಗಿ ಚಿಕ್ಕದಾಗಿ ಒಂದು ವೀಡಿಯೋಸ್ ಮಾಡೋದಾಗಲಿ, ಒಂದು 4 ಜನಕ್ಕೆ ಒಂದು ನಮ್ಮ ಕಡೆಯಿಂದ ಏನೋ ಒಂದು ಮೆಸೇಜ್ ಹೋಗ್ತಾ ಇದೆ ಅಂದರೆ ಆ ಕೆಲಸನೂ ಮಾಡಬೇಕು. ಅದೇ ಈಗ ನಾರ್ಮಲ್ ಆಗಿ ಒಬ್ಬ ಕಂಟೆಂಟ್ ಕ್ರಿಯೇಟರು ಈಗ ಸ್ಟಾರ್ಟ್ ಮಾಡಿರ್ತಾನೆ, ಬಟ್ ಅವನಿಗೆ ಎನ್ಕರೇಜ್ಮೆಂಟ್ ಹೆಂಗಿರುತ್ತೋ ಡಿಸ್ಕರೇಜ್ಮೆಂಟ್ ಹಂಗೆ ಇರುತ್ತೆ. ಹೌದು ಬ್ರೋ, ಒಂದು ಇವಾಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಒಂದು 4 ನಾಯಿಗಳು ಬೊಗಳ್ತಾ ಇರತ್ತೆ, ಬೊಗಳ್ಬೇಕು ಅಷ್ಟೊತ್ತು ಬೊಗಳುತ್ತೆ, ಆಮೇಲೆ ಅದಕ್ಕೆ ಸುಮ್ಮನೆ ಆಗ್ಬಿಡತ್ತೆ. ನಾನು ಆ ಮಾತು ನಾಯಿಗೆ ಹೇಳ್ತಾ ಇಲ್ಲ, ಇಲ್ಲಿ ಯಾರು ಒಂದು ಬ್ಯಾಡ್ ಕಾಮೆಂಟ್ಸ್ ಅನ್ನ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. 1 ಸತಿ ಮಾಡ್ತಾರೆ, 2 ಸತಿ ಮಾಡ್ತಾರೆ, ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಸ್ವಲ್ಪ ಹೊತ್ತು ನೋಡ್ತಾರೆ, ಅವರು ಸುಮ್ಮನೆ ಆಗ್ಬಿಡ್ತಾರೆ. ಆ ಒಂದು ಕಾಮೆಂಟ್ ನೀವು ಮತ್ತೆ ಅವ್ರಿಗೆ ಏನಾದ್ರು ರಿಪ್ಲೈ ಕೊಟ್ರೆ ಮತ್ತೆ ಅವ್ರು ಇದ್ ಮಾಡ್ತಾರೆ. ಅಂತವ್ರನ್ನೆಲ್ಲ ದೂರ ಇಟ್ಬಿಡಿ, ಯಾಕೆ ಟೆನ್ಷನ್ ತಗೊಂತೀರಾ? ನಿಮ್ಗೆ ಯಾರು ಎನ್ಕರೇಜ್ ಮಾಡ್ತಾರೋ ಅವ್ರ ಮಾತು, ಅವರ ಒಂದು ಐಡಿಯಾಸ್ ನೀವು ತಗೊಂಡು ಮುಂದಕ್ಕೆ ಹೋಗಿ, ಗ್ರೋತ್ ಆಗಿ. ಎಕ್ಸಾಂಪಲ್, ನಾನು ಬೆಳೀತಾ ಇದ್ದೀನಿ, ನನ್ಗೆ ಕಾಲು ಎಳಿಬೇಕು, ಯಾಕಂದ್ರೆ ಅವ್ರು ಹೆಂಗೂ ಬೆಳ್ದಿಲ್ಲ, ನನ್ಗೂ ಬೆಳೆಯಕ್ ಕೊಡ್ತಾ ಇಲ್ಲ. ಬಟ್ ಹಿಂಗಿಲ್ಲ ಈ ಪ್ರಪಂಚ, ನಾನೇನ್ ಮಾಡ್ತೀನಿ ಅವನು ಅದೇ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಈಗ ಅದೇ ಕಂಟೆಂಟ್ ಕ್ರಿಯೇಟರು ಒಂದು 2-3 ವಾರ ಮಾಡ್ತಾನೆ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ, ಅವನ್ಗೆ ರೀಚ್ ಸಿಗಲ್ಲ. ಸೊ ಡಿಮೋಟಿವೇಟ್ ಆಗ್ಬಿಟ್ಟು ಅಪ್ಲೋಡ್ ಮಾಡದೆ ಬಿಟ್ಬಿಡ್ತಾನೆ. ಇದ್ರಲ್ಲಿ ಕಂಟಿನ್ಯೂಷನ್ ಮಾಡ್ಬೇಕಾದ್ರೆ ಅವನಿಗೆ ಏನ್ ಅಡ್ವೈಸ್ ಕೊಡ್ತಾರೆ ನೀವು? ಬ್ರೋ, ಒಂದೇ ಸತಿ ನಾವು ಬಿಲ್ಡಿಂಗ್ ಹತ್ಬೇಕಂದ್ರೆ ಆಗಲ್ಲ. ಎಕ್ಸಾಂಪಲ್, ಒಂದು ಮನೆಯಲ್ಲೂ ಏನಿರುತ್ತೆ, ಮೆಟ್ಲಿರತ್ತೆ, ಒಂದೊಂದು ಮೆಟ್ಲು ಹತ್ಕೊಂಡು ಹೋದ್ರೇನೆ ಮೇಲಕ್ಕೆ ಹೋಗೋದು. ನಾವು ಒಂದೇ ಸತಿ ನಾನು ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ತಾನೆ, ಮೇಲಕ್ಕೆ ಹೋಗ್ತಾನೆ, ಸಡನ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಸೊ ಆ ಒಂದು ಕಾರಣದಿಂದ ಎಲ್ಲರಿಗೂ ಒಂದ್ ಹೇಳಕ್ ಇಷ್ಟ, 100-200 ಫಾಲೋವರ್ಸ್ ಇರ್ತಾರ, ಅದರಲ್ಲೇ ನೀವು ಗ್ರೋತ್ ಮಾಡಬೇಕು. ಏನಂದ್ರೆ ಒಂದು ಒಳ್ಳೆ ಒಂದು ಕಂಟೆಂಟ್ ಕ್ರಿಯೇಟರು ಒಂದು ಒಳ್ಳೆ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ನಾವು ಜನರಿಗೆ.
ತುಂಬ ಜನ ಏನು ಮಾಡ್ತಾರೆ, ಕಾಪಿ ರೈಟ್ ಬಂದುಬಿಡುತ್ತೆ. ಏನಂದರೆ ನಾನು ಹಾಕಿರೋ ವೀಡಿಯೋನ ಕಾಪಿ ಮಾಡಿಕೊಂಡು ಮತ್ತೆ ಅವರ ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ. ಅಂಥವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಕ್ಸಾಂಪಲ್ ಎಲ್ಲೋ ಒಂದು ಆ್ಯಕ್ಷನ್ ನಡೆದಿರುತ್ತೆ, ನಾನು ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡಿರ್ತೀನಿ, ನಿನಗೂ ಇದ್ದಿದ್ರೆ ನೀನು ಬಂದಲ್ಲಿ ತೆಗಿ ಹಾಕು. ಬಟ್ ನಾನು ಹಾಕಿರೋದನ್ನೇ ನೀನು ಹಾಕಿದ್ರೆ ನನ್ನ ಫಾಲೋವರ್ಸ್ ನೋಡಿರ್ತಾರೆ, ಅವ್ನ ವೀಡಿಯೋ ನೋಡಿದ್ದೀನಿ ಬಿಡಪ್ಪ, ಇವಂದ್ರಲ್ಲಿ ಏನು ನೋಡೋದು, ಅನ್ಫಾಲೋ ಮಾಡಿ ಅಷ್ಟೇ. ಇದರಲ್ಲಿ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಫುಲ್ ನಾವು ಬಿಸ್ನೆಸ್ ಮಾಡ್ಬೇಕು ಅಂತ. ಹೌದು. ಬಟ್ ಅವರು ಬಿಸ್ನೆಸ್ ಮಾಡೋಕೆ ಆಗಲ್ಲ, ಅವ್ರ ಕೈಯಲ್ಲಿ ಸ್ಟೆಪ್ ಮುಂದೆ ಹಾಕಲ್ಲ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಬ್ರೋ, ಬಿಸ್ನೆಸ್ಸು ಫಸ್ಟ್ ಎಜುಕೇಶನ್ ನಮ್ಗೆ ಎಲ್ಲರಿಗೂ ದೇವರು ಆಗತ್ತೋ ಅಲ್ಲಿವರೆಗೂ ಓದ್ಕೋಬೇಕು, ಆಮೇಲೆ ನಾವು ಬಿಸ್ನೆಸ್ಗೆ ಬರ್ಬೇಕು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಓನ್ ಬಿಸ್ನೆಸ್ ಇರೋರು ಎಲ್ಲೋ ಇದ್ದಾರೆ, ಎಲ್ಲೋ ಜಾಬ್ ಮಾಡ್ತೀನಿ, ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತೀನಿ ಅನ್ನೋರು ಅಲ್ಲೇ ಇದ್ದಾರೆ. 20-30 ಸಾವಿರಕ್ಕೆ ಅಲ್ಲೇ ಇರ್ತಾರೆ. ಏನಾದ್ರೂ ಒಂದು ರಜಾ ಬೇಕಂದ್ರೆ ಮೇಲ್ ಆಗ್ಬೇಕು, ಪರ್ಮಿಷನ್ ತಗೋಬೇಕು, ಅದು LOP ಆಗತ್ತೆ, ಅವತ್ತಿನ ಸ್ಯಾಲ್ರಿ ಕಟ್ ಆಗತ್ತೆ. ಇದು ನನ್ನ ಓನ್ ಬಿಸ್ನೆಸ್, ಒಂದ್ ತಿಂಗಳು ಬಂದ್ ಕ್ಲೋಸ್ ಮಾಡಿದ್ರೆ ಯಾರು ಕೇಳೋರಿಲ್ಲ ಅಂತದ್ದು. ನಮ್ಮ ಸ್ವಂತ ಕಾಲಲ್ಲಿ ನಾವು ನಿಂತ್ಕೊಂಡು ನಾವು ಸ್ವಂತ ದುಡಿಮೆಯಲ್ಲಿ ನಾವು ಬದುಕಬೇಕು. ಇನ್ನೊಂದು ಹಂಗ್ ಮಾಡೋರಿಗೆ ಒಂದು ಅವಕಾಶ ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಬಿಸ್ನೆಸ್ ಏನಿದೆ ಒಂದು ಕಮ್ಮಿ ಬಜೆಟ್ ಇಂದ ಸ್ಟಾರ್ಟ್ ಮಾಡಬೇಕು. ಕಮ್ಮಿ ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅಲ್ಲೇ ಗ್ರೋ ಆಗತ್ತಾ ಇಲ್ಲ ಅಂತ. ಸಡನ್ ಆಗಿ ನೀವು ಇವತ್ತು 10 ಲಕ್ಷ ಬಂಡವಾಳ ಹಾಕಿದೀರಾ, ನಾಳೆ ನನಗೆ 10 ಲಕ್ಷ ಬರ್ಬೇಕಂದ್ರೆ ಆಗಲ್ಲ. ಮಿನಿಮಮ್ ಅಂದ್ರೆ 1 ಇಯರ್ ಬೇಕೇ ಬೇಕು ಬಿಸ್ನೆಸ್ ಗ್ರೋ ಮಾಡ್ಕೊಳ್ಳಕ್ಕೆ. ಸ್ವಲ್ಪ ವೇಟ್ ಮಾಡಬೇಕು, ಗ್ರೋ ಆದ ನಂತರ ಅದನ್ನ ಕಂಟಿನ್ಯೂ ಮಾಡಬೇಕು. ಆತರ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಸಪೋಸ್ ಯಾರಾದ್ರೂ ಒಬ್ಬ ಹುಡುಗ ಮಾಡ್ಬೇಕು ಅಂದ್ರೆ ಆ ಹುಡುಗಗೆ ಏನೆಲ್ಲ ನಾಲೆಡ್ಜ್ ಇರ್ಬೇಕು ಹುಡುಗಗೆ? ಬ್ರೋ, ಫಸ್ಟ್ ಆಫ್ ಆಲ್ ಅವ್ರಿಗೆ ಟ್ಯಾಲೆಂಟ್ ಇರಬೇಕು. ಏನೇ ಒಂದು ಎಕ್ಸಾಂಪಲ್, ನಾನು ಒಂದು ಕೆಲಸ ಮಾಡ್ತಾ ಇರ್ತೀನಿ, ಅದನ್ನ ನೋಡಿದ ತಕ್ಷಣ ಅವ್ನು ಕಲ್ತ್ಕೊಳ್ಳೋ ಟ್ಯಾಲೆಂಟ್ ಇರಬೇಕು, ಜನರಲ್ ನಾಲೆಜ್ ಇರಬೇಕು, ಪೇಷನ್ಸ್ ಇರಬೇಕು. ಎಕ್ಸಾಂಪಲ್, ಕಸ್ಟಮರ್ ಬರ್ತಾನೆ, ಕೇಕ್ ಇಟ್ಟಿರ್ತಾರೆ, ಕೇಕ್ ಕೆಳಗಡೆ ಬಿದ್ದೋಗುತ್ತೆ, ಅವ್ನ ಪೇಷನ್ಸ್ ಇಲ್ಲ ಅಂದ್ರೆ ಅವ್ನು ಬಂದು ಬೈಬಿಡ್ತಾನೆ. ಅವಾಗ ನಮ್ಗೆ ಪೇಷನ್ಸ್ ಇರಬೇಕು, ಶಕ್ತಿ ಇರಬೇಕು ಅದು ತಡ್ಕೊಳ್ಳೋದು. ಏನೋ ಒಂದು ಕಸ್ಟಮರ್ ಹೇಳ್ಬಿಟ್ಟ, ಅವ್ನು ಸರಿ ಸರ್ ಆಯ್ತು, ಹಿಂಗಿಲ್ಲ ಹಿಂಗೆ, ಆ ಒಂದು ಇದು ಅಡ್ಜಸ್ಟ್ ಆಗ್ಬೇಕು ನಾವು ಕಸ್ಟಮರ್ಗೆ. ಇಲ್ಲ ಅಂದರೆ ತುಂಬ ಕಷ್ಟ ಬ್ರೋ. ಯಾಕಂತ ಹೇಳಿದ್ರೆ ಬಲೂನ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಚಿಕ್ಕ ಮಕ್ಳು ಬರ್ತಾರೆ, ಮುಡ್ತಾರೆ, ಏನೋ ಒಂದು ಮುರಿದಾಕ್ತಾರೆ, ಲಾಸ್ ಆಗತ್ತೆ ನಮಗೆ. ಅಂತ ಟೈಮಲ್ಲೆಲ್ಲ ನಾವು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಣ್ಣ, ನಿಮ್ ಲೈಫ್ ಅಲ್ಲಿ ನಿಮ್ ಬಿಸ್ನೆಸ್ ಬಗ್ಗೆ ಆಗ್ಲಿ, ನಿಮ್ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಆಗ್ಲಿ, ನಿಮ್ನ ಫಸ್ಟ್ ಬಿಲೀವ್ ಮಾಡಿದ್ದಾರು? ಫಸ್ಟ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ. ಯಾಕಂತ ಹೇಳಿದ್ರೆ ಏನೇ ನಾನು ಒಂದು ಕೆಲಸ ಮಾಡ್ತೀನಿ ಅಂದಾಗ ಇಲ್ಲ ಅಂತ ಹೇಳ್ದಿರ, ಒಂದು ಅಮೌಂಟ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅವರ ಒಂದು ಫಸ್ಟ್ ಪಾಯಿಂಟು ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ. ಹಾಗೆ ವೈಫ್ ಅವರು ಏನಿದ್ದಾರೆ, ಅವರು ಒಂದು ಸಪೋರ್ಟ್ ನಾವು ಮಾಡಿದ್ರು. ನೀವು ಇನ್ಸ್ಟಾದಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತೀರಾ, ಹಂಗೆ ಏನು ಯಾವತ್ತಿಗೂ ಹೇಳಿಲ್ಲ. ಅವರ ಒಂದು ಎಲ್ಲರ ಒಂದು ಸಪೋರ್ಟು, ನಮ್ಮ ಸಿಸ್ಟರು, ನಮ್ಮ ಬ್ರದರು, ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ, ಆಮೇಲೆ ನಮ್ಮ ಒಂದು ತುಂಬಾ ಒಂದು ಕ್ಲೋಸ್ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ, ಅವರು ಕೂಡ ಇದನ್ನ ನನ್ಗೆ ಮೋಟಿವೇಟ್ ಮಾಡಿದ್ರು, ಮಾಡು, ಇಂತ ಮಾಡು, ಧೈರ್ಯ ಕೊಟ್ರು, ಆಗತ್ತೆ ಮಾಡು ಅಂತ. ಅವರ ಎಲ್ಲರ ಒಂದು ಸಪೋರ್ಟ್ ಇಂದ ಇವತ್ತು ಈ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಾನು ರನ್ ಮಾಡ್ತೀನಿ. ಈಗ ಈಗಿರೋ ಜನರೇಷನ್ ಅಲ್ಲಿ ಹುಡುಗಿರಿಗೆ ಏನ್ ಹೇಳ್ತೀರಾ ಬ್ರೋ? ಇವಾಗ ಜನರೇಷನ್ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತು, ಎಲ್ಲಿ ನಮ್ಮ ಒಂದು ಮಂಗಳೂರಲ್ಲಿ ಒಂದು ಹುಡುಗ ಲವ್ ಮಾಡ್ತಾ ಇರ್ತಾರೆ. ಆ ಹುಡುಗಿ ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗ ಏನ್ ಮಾಡ್ತಾನೆ, ಮೊಚ್ಚಿಂದ ಮರ್ಡರ್ ಮಾಡ್ತಾನೆ. ಅದು ಮೊನ್ನೆ ಬಳ್ಳಾರಿಯಲ್ಲಿ ಒಂದು 2-3 ಮರ್ಡರ್ ಆಯ್ತು, ತುಂಬಾ ಆಗ್ತಾ ಇದೆಲ್ಲ. ಸೊ ಫಸ್ಟ್ ಆಫ್ ಲವ್, ಈ ಒಂದು ಲವ್ ಅನ್ನೋದು ಏನಿದೆ ಅಲ್ಲ, ದೊಡ್ಡ ಒಂದು ಸ್ಕ್ಯಾಮ್ ಇದು. ಅಂದ್ರೆ ತುಂಬಾ ಪ್ರೀತಿ ಮಾಡಬೇಕಾ, ನಿಮ್ಮ ತಂದೆ ತಾಯಿ ಜೊತೆ ಮಾಡಿ, ಫ್ಯಾಮಿಲಿ ಜೊತೆ ಮಾಡಿ. ಅಂದ್ರೆ ಲವರ್ಸು ತುಂಬಾ ಜನ ನೋಡ್ತಾನೆ ಇರ್ತೀವಿ, ಇಲ್ಲೂ ನಮ್ಮ ಒಂದು ಬರ್ತಾರೆ, ಬಟ್ ಅಂತ ಎಕ್ಸೆಪ್ಟ್ ಮಾಡಲ್ಲ. ಫ್ಯಾಮಿಲಿ ಇದೆಯಾ ಎಕ್ಸೆಪ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಅಲ್ಲೋನೇ ಮಾಡಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ತಾರೆ, ಏನೋ ಒಂದು ಮಾತುಕತೆಗೆ ಜಗಳ ಆಗತ್ತೆ ಅಷ್ಟೇ, ಬಟ್ ಅವನು ಹೊಡೆಯೋನು, ಮರ್ಡರ್ ಮಾಡೋನು ಆಲೋಚನೆ ಮಾಡಲ್ಲ. ಇವ್ರಿಗೆ ತಂದೆ ತಾಯಿ ಇದೆ, ಒಂದು ಫ್ಯಾಮಿಲಿ ಇದೆ ಅಂತ ಏನು ಆಲೋಚನೆ ಮಾಡಲ್ಲ. ಸಡನ್ ಆಗಿ ಏನ್ ಸಿಗಲ್ಲ ಅವ್ರು ಹೊಡೆದಾಕ್ತಾರೆ. ಸೊ ಒಬ್ಬ ತಂದೆ ತಾಯಿ ಇವಾಗ ಒಂದು ಮಗುಗೆ ಹುಟ್ಸಿ ಬೆಳೆಸಿ ಅಷ್ಟೊಂದು ದೊಡ್ಡದಾಗಿ ಮಾಡಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಸೊ ಇವರು ಸಡನ್ ಆಗಿ 1 ವರ್ಷ 2 ವರ್ಷ ಪ್ರೀತಿಗೋಸ್ಕರ ಇವ್ರು ಪ್ರಾಣನ ಕಳ್ಕೊಂಡ್ಬಿಡ್ತಾರೆ. ಸೊ ದಯವಿಟ್ಟು ಒಂದ್ ಹೇಳ್ತೀನಿ, ಯೂತ್ ಅಲ್ಲೇ ಮಾಡ್ಬೇಕಾ, ಫಸ್ಟ್ ಆಫ್ ಆಲ್ ಆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು, ಪರ್ಮಿಷನ್ ಮನೆಯಲ್ಲಿ ತಗೋಬೇಕು. ಅಗರ್ ನಿಮ್ ಮನೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದಾರೆ, ಪರವಾಗಿಲ್ಲ ಅಂದಾಗ ಪ್ರೊಸೀಡ್, ಇಲ್ಲ ಅಂದ್ರೆ ದಯವಿಟ್ಟು ಅಲ್ಲೇ ಸ್ಟಾಪ್ ಆಗ್ಬೇಕು. ಯಾಕಂದ್ರೆ ಒಬ್ಬ ಹುಡುಗನ್ಗೋಸ್ಕರ ನಿಮ್ಮ ಒಂದು ಪ್ರಾಣ ಕಳ್ಕೊಳ್ಳೋದು ಯಾವ ನ್ಯಾಯ ಹೇಳಿ? ಓಕೆ, ಇದೇ ತರ ಒಂದು ಹುಡುಗಗೆ ಅಡ್ವೈಸ್ ಏನ್ ಕೊಡ್ತೀರಾ ಬ್ರೋ? ಎಲ್ಲ ಹುಡುಗರಲ್ಲೂ ಬಾಯ್ಸ್ ಅಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ಹಾಗೆ ಹುಡುಗಿರಿಂದ ಯಾರು ಹೋಗ್ತಾರೋ ಅವರು ಸರ್ವನಾಶ ಆಗ್ತಾರೆ. ಅಂದ್ರೆ ಯಾವ ತರ ಅಂತ ಹೇಳ್ತೀನಿ ಅಂದ್ರೆ, ಎಕ್ಸಾಂಪಲ್, ನೀವು ನಿಮ್ಮ ಒಂದು ಕಾಲ್ ಮೇಲೆ ನಿಂತ್ಕೊಂಡು ನಾಳೆ ದಿವಸ ಒಂದು ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನು ಇಲ್ಲ ಏನೋ ಒಂದು ನಿಮ್ಮ ಲೈಫಲ್ಲೇ ಒಂದು ಅಚೀವ್ ಮಾಡಿದಾಗ ಅಂತ ಹುಡುಗಿರು 100 ಜನ ನಿಮ್ಮ ಹಿಂದ್ಗಡೆ ಬರ್ತಾರೆ. ಬಟ್ ನೀವು ಒಂದು ಹುಡುಗಿಗೋಸ್ಕರ 100 ಕೋಟಿ 100 ರೂಪಾಯಿ ಇರೋ ಒಂದು
ಈ ಒಂದು ಜಾಬ್ ಆಪರ್ಚುನಿಟಿ ಆಗಲಿ ಎಲ್ಲವನ್ನ ಬಿಟ್ಟು ನೀವು ಹೋದಾಗ ಆ ಹುಡುಗಿ ನಿಮ್ಗೆ ಲಾಸ್ಟಲ್ಲಿ ಏನೂ ಕೊಡಲ್ಲ, ಕೈ ಕೊಟ್ಟು ಹೋಗ್ತಾಳೆ. ಬಟ್ ಅದೇ ನೀವು ಆ ಹುಡುಗಿನ ಬಿಟ್ಟು ನಿಮ್ಮ ಒಂದು ಲೈಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಾಳೆ ದಿವಸ ನೀವು MLA ನೋ MP ನೋ DM ಒ CM ಏನೋ ಒಂದು ಆಗ್ತೀರಾ, ಏನೋ ಒಂದು ಪೊಸಿಷನಲ್ಲಿ ಇದ್ದಾಗ ಅಂಥ ಹುಡುಗಿ 100 ಜನ ನಿಮ್ಗೆ ಹಿಂದ್ಗಡೆ ಬರ್ತಾರೆ. ಸೊ ಈ ಒಂದು ಸಿಚುವೇಶನ್ ನಾನು ಏನಕ್ಕಪ್ಪ ಹೇಳ್ತೀನಂದರೆ, ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಹುಡುಗ ಲವ್ ಮಾಡ್ತಾ ಇರ್ತಾರೆ. ಆ ಹುಡುಗನಿಗೆ ಬಂದುಬಿಟ್ಟು 7 crores ಆಸ್ತಿ ಇರುತ್ತೆ. ಆ ಒಂದು ಹುಡುಗ ಏನು ಮಾಡ್ತಾನೆ, ಆ ಹುಡುಗಿನ ಕರ್ಕೊಂಡು ಎಲ್ಲೋ ಒಂದು ಕಡೆ ಹೋಗಿರ್ತಾನೆ ಪಿಕ್ನಿಕ್ಗೆ. ಆ ಹುಡುಗಿ ಏನು ಮಾಡ್ತಾಳೆ, ಸಡನ್ನಾಗಿ ಯಾರೋ ಜೊತೆ ಅಫೇರ್ ಇಟ್ಕೊಂಡ್ಬಿಟ್ಟು ಆ ಹುಡುಗನಿಗೆ ಮೇಲೆ ತಳ್ಳಿಬಿಡ್ತಾಳೆ. ಅದೇ ಆ ಹುಡುಗಿ ಅವನ್ನ ತಳ್ದಿರ ಅವನ ಜೊತೆ ಲೈಫ್ ಇದು ಮಾಡಿದಿದ್ರೆ ಇವತ್ತು ಆ ಹುಡುಗಿ ಲೈಫ್ ಯಾವ ಥರ ಇರ್ತಾ ಇದ್ದು ಗೊತ್ತಾ. ಸೊ ಚಿಕ್ಕ ಒಂದು ಮಿಸ್ಟೇಕ್ಸಿಂದ ಅವರ ಒಂದು ಲೈಫ್ಸನ್ನೇ ಸ್ಪಾಯ್ಲ್ ಮಾಡ್ಕೊಂಡ್ಬಿಡ್ತಾರೆ, ಈ ಒಂದು ಹುಡುಗಿರಾಗಲಿ ಹುಡುಗರಾಗಲಿ. ಓಕೆ ಅಣ್ಣ, ಈಗ ನಮ್ಮ ಮುಲ್ಬಾಗಿಲ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಬ್ರೋ, ನಮ್ಮ ಮುಳ್ಬಾಗ್ಲಿ ವಾತಾವರಣ ಇದೆ, ಎಲ್ಲ ಒಂದು ಸೌಲಭ್ಯಗಳು, ಎಲ್ಲ ಒಂದು ಫೆಸಿಲಿಟೀಸ್ ನಮ್ಮ ಒಂದು ಮುಳ್ಬಾಗ್ಲಲ್ಲಿದೆ. ಹಾಗೆ ಹೇಳ್ಬೇಕಂತ ಹೇಳಿದ್ರೆ ಮೂಡಲ ಬಾಗಿಲು ಅಂದ್ರೆ ಸೂರ್ಯ ಫೆಸ್ಟ್ ನಮ್ಮ ಒಂದು ಮುಳ್ಬಾಗ್ಲು. ಹಾಗೆ ನೀವು ನೋಡೋದಾದ್ರೆ ಕುರ್ಮಲ್ಲಿಯಲ್ಲಿ ವಿನಾಯಕ ದೇವಸ್ಥಾನ ಇದೆ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಹೈದರಾಬಾದ್ ದರ್ಗಾ. ಯಾವುದೇ ಒಂದು ಪಾಲಿಟಿಷಿಯನ್ ಆಗ್ಲಿ, ಯಾವೇ ಒಂದು ಸೆಲೆಬ್ರಿಟಿ ಇರಲಿ, ಏನೋ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವರು ಕುಡುಮೆಲೆ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಆ ಒಂದು ದೇವಸ್ಥಾನ ಆಗ್ಲಿ, ಅವನಿ ಹಾಗೆ ತುಂಬಾ ಒಂದು ದೇವಸ್ಥಾನ ಆಗ್ಲಿ ಎಲ್ಲಾ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ಗೂ ನಮ್ಮ ಒಂದು ಮುಳ್ಬಾಗಿಲು ತುಂಬಾ ಅಂದ್ರೆ ತುಂಬಾ ಫೇಮಸ್. ಹಾಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮುಳ್ಬಾಗಿಲು ದೋಸೆ ಏನಿದೆಯೋ ಅದು ಫೇಮಸ್. ನಮ್ಮ ಒಂದು ನರೇಂದ್ರ ಮೋದಿ ಅವರಿಂದ ಅವ್ರು ಸಹ ಬಂದು ನಮ್ಮ ಒಂದು ಮುಳ್ಬಾಗಿಲು ದೋಸೆನ ಟ್ರೈ ಮಾಡಿದ್ದಾರೆ. ಸೊ ಅದು ಮುಳ್ಬಾಗಿಲು ದೋಸೆ ಏನಿದೆ ಅದಕ್ಕೆ ನಮ್ಮ ಒಂದು ಮುಳ್ಬಾಗಿಲು ತುಂಬಾ ಪ್ರಸಿದ್ಧ. ಅದು ನನ್ಗೆ ಏನ್ ಅಡ್ವೈಸ್ ಕೊಡ್ತೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ನನಗೆ? ಏನಿಲ್ಲ, ನೀವೇನ್ ಈ ಒಂದು ಕೆಲಸವನ್ನ ಮಾಡ್ತಾ ಇದೀರಾ ತುಂಬಾ ಚೆನ್ನಾಗಿರೋ ಕೆಲಸ. ಯಾಕಂದ್ರೆ ಒಬ್ಬರನ್ನ ನಿಮ್ಮ ಮುಂದೆ ಕೂರ್ಸ್ಕೊಂಡು ನೀವು ಕೇಳಿದಾಗ ಅವರ ಒಂದು ಫೀಲಿಂಗ್ಸ್, ಎಮೋಷನ್ಸ್, ಫನ್ ಅಂದ್ರೆ ನನ್ನ ಒಂದು ಲೈಫ್ ಅಲ್ಲಿ ನಡೆದಿರೋ ಘಟನೆ ಇವತ್ತು ನಾನು ನಿಮ್ಮ ಹತ್ರ ರಿಲೀವ್ ಮಾಡಿದೆ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಹಿಂಗೆ ಇತ್ತು, ಯಾರು ಕೇಳೋನಿಲ್ಲ, ನಾನು ಹೇಳೋನಿಲ್ಲ ಅಂತ. ನೀವು ಬಂದು ಬ್ರೋ ಹೆಂಗೆ ಏನು ಅಂತ ಕೇಳಿದಾಗ ನನ್ಗನ್ಸ್ತು ನನ್ನ ಒಂದು ಲೈಫ್ ಬಗ್ಗೆ, ನನ್ನ ಲೈಫ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಬಗ್ಗೆ 4 ಜನ ಶೇರ್ ಮಾಡ್ಕೋಬೇಕು ಅಂತ. ಸೊ ಅಷ್ಟೇ ಬ್ರೋ, ಇನ್ನೇನಿಲ್ಲ. ಯಾಕಂದ್ರೆ ನೀವು ಏನೋ ಸ್ಟಾರ್ಟ್ ಮಾಡಿದಿರಾ, ದೇವ್ರ ದಯೆಯಿಂದ ಸಕ್ಸಸ್ಫುಲ್ ಆಗಿ ಮಾಡಿ ನಿಮ್ಗೂ ಒಂದು ಫಾಲೋವರ್ಸ್ ಎಲ್ಲ ರೀಚ್ ಆಗಿ ಅಂತ ನಾನು ಭಾವಿಸ್ತೀನಿ. ನಿಮ್ ಲೈಫ್ ನ ಇನ್ನೊಂದು 5 ವರ್ಷ ಆದ್ಮೇಲೆ ಹೆಂಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಬ್ರೋ, 5 ವರ್ಷ ತುಂಬಾ ದೂರ ಇದೆ. ಸೊ ಈಗಿರೋರು ಇನ್ನೊಂದು ಸ್ವಲ್ಪ ಸೆಕೆಂಡ್ಸ್ ಅಲ್ಲಿ ಇರ್ತಾರಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ದೇವ್ರ ದಯೆಯಿಂದ ನನ್ನ 5 ವರ್ಷ ಏನಾದ್ರು ಇದ್ರೆ, ಬಟ್ ನನ್ನ ಕೆಳಗಡೆ ಯಾರೆಲ್ಲ ಒಂದು ಕೆಲಸ ಮಾಡ್ತಿದ್ದಾರೆ ಅವ್ರಿಗೊಂದು ಒಳ್ಳೆ ಮಟ್ಟಿಗೆ ಬೆಳೆಸ್ತೀನಿ. ಹಾಗೆ ನನಗೆ ನಮ್ಮ ವೈಫು, ನಮ್ಮ ಮಕ್ಕಳು ಏನಿದ್ದಾರೆ ಅವ್ರಿಗೆಲ್ಲ ಒಂದು ಯಾವುದೋ ಒಂದು ಸೋರ್ಸ್ ಮಾಡಬೇಕು. ಈ ತರ ಎಲ್ಲ ಮಾತಾಡಿದ್ನಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬ್ರೋ, ಇದು ಒಂಥರ ಮೋಟಿವೇಶ್ನಲ್. ಯಾಕಂದರೆ ನನ್ನ ಲೈಫಲ್ಲಿ ಏನೇನು ನಡೆದಿದೆ ಎಲ್ಲ ನಾನು ಇವತ್ತು ಓಪನ್ ಆಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ಯಾರನ್ನೋ ಒಬ್ಬನ ಫ್ರೆಂಡನ್ನು ನಾನು ಕೂರಿಸ್ಕೊಂಡು ಮಚ್ಚ ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗಿದೆ ಬಾರೋ ಅಂದರೆ ಹೋಗಲ್ಲ ಎದ್ದು ಹೋಗಲ್ಲ ಅಂತ ನಾನು. ಬಟ್ ನೀವು ಇಂಟ್ರೆಸ್ಟ್ ತೊಗೊಂಡು ಬಂದು ಕ್ಯೂರಿಯಾಸಿಟಿಯಿಂದ ಬಂದು ಕೇಳಿದಾಗ ನನ್ನ ಮೈಂಡಲ್ಲೂ ಬಂತು, ನನ್ನ ಲೈಫಲ್ಲಿ ನಡೆದಿರೋದು ಇನ್ನೊಬ್ಬರ ಲೈಫಲ್ಲಿ ನಡಿಬಾರ್ದು. ಎಷ್ಟೋ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದಿರೋದು ಅವ್ರ ಲೈಫಲ್ಲಿ ನಡಿಬಾರ್ದು. ಇನ್ನು ಸ್ವಲ್ಪ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದಿರೋದು ಪ್ಲಸ್ ಪಾಯಿಂಟ್ ಇದೆ, ಅದನ್ನು ಅವ್ರ ಲೈಫಲ್ಲೂ ಅಳವಡಿಸ್ಕೋಬೇಕು. ಅಂಥದ್ದೆಲ್ಲ ಇವತ್ತು ನಾವು ಒಂದು 4 ಜನ ಮುಂದೆ ಇಡ್ತಾ ಇದ್ದೀವಿ. ಸೊ ಯಾರೆಲ್ಲ ಒಂದು ನೋಡ್ತಾ ಇದ್ದೀರೋ, ಸೊ ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ದಯವಿಟ್ಟು ಕಾಮೆಂಟನ್ನು ಮಾಡಿ. ಸೂಪರ್ ಅಣ್ಣ. ಸೊ ಫೈನಲ್ ಆಗಿ ಇಷ್ಟ, ಥ್ಯಾಂಕ್ ಯು.